ಈ ಮೈಕ್ರೋ ಫೈನಾನ್ಸ್ ಶೂಲ ಕರ್ನಾಟಕದ ಎಲ್ಲ ಬಡವರ ಎದೆಯನ್ನು ಸೀಳ್ತಾ ಇದೆ ಎಲ್ಲ ಕಡೆ. ಅದರಲ್ಲಿ ದಲಿತರು ಅನ್ನೋದು ಎಕ್ಸೆಪ್ಷನ್ ಇಲ್ಲ, ರೈಟು ಇಲ್ಲ, ಲೆಫ್ಟು ಇಲ್ಲ, ಬೋವಿ ಜನಾಂಗದವರು ಇಲ್ಲ, ಯಾರೂ ಇಲ್ಲ. ಇಲ್ಲಿ ನಾನು ಬಂದಿರೋದು ಅವರು ದಲಿತರ ಕುಟುಂಬ. ನಾನು ಅಲ್ಲಿ ಹೋಗಿ ಮೀಟಿಂಗ್ ಮಾಡಿದೆ ಎಲ್ಲ. ಅಲ್ಲಿರೋರೆಲ್ಲರೂ ಕೂಡ ಅಲ್ಲಿ 40 ಜನ ಬಂದಿದ್ದರು, 40 ಜನನೂ ದಲಿತರು. ಸಿದ್ದರಾಮಯ್ಯನವರು ಜನವರಿಯಿಂದ ಶುರು ಮಾಡಿದ್ದು. ಜನವರಿಯಿಂದ ಏನು ಶುರು ಮಾಡಿದ್ರು? ನಾವು ಸುಗ್ರೀವಾಜ್ಞೆ ತತ್ತೀರಿ, ಯಾರು ಭಯ ಬೀಳಬೇಡಿ. ಜನವರಿ. ಈಗ ನಾವು ಯಾವುದರಲ್ಲಿದ್ದೀರಿ? ಫೆಬ್ರವರಿ. ಸಿದ್ದರಾಮಯ್ಯನವ್ರದ್ದು ಸ್ಟೇಟ್ಮೆಂಟ್ಗಳು ನೋಡಪ್ಪ ಇಲ್ಲೇ ಇದೆ, ನೀವು ಕೇಳ್ತೀರಾ ಅಂತ ನಾನು ಸಂದೇಶ. ಜನವರಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು, ಸಾಲಕ್ಕೆ ಹೆದರಬೇಡಿ. ಯಾರು? ಸಿದ್ದರಾಮಯ್ಯನವರು. ಸಾಲಕ್ಕೆ ಹೆದರಬೇಡಿ. ಯಾಕೆ ಊರು ಬಿಟ್ಟವ್ರೆ? ಈ ಊರಲ್ಲೂ 6 ಜನ ಊರು ಬಿಟ್ಟಿದ್ದಾರೆ. 6 ಜನ ದಲಿತರು ಊರು ಬಿಟ್ಟು ಹೋಗಿದ್ದಾರೆ. ಈ ಊರಲ್ಲಿ ಒಂದರಲ್ಲೇ. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ? 1,00,000 ಜನ ಓಡೋಗಿರ್ಬೋದು. ಈ ಒಂದು ಊರಲ್ಲೇ 6 ಜನ ಹೋಗಿದ್ದಾರೆ ಅಂದರೆ ನೀವು ಸಾಲಕ್ಕೆ ಹೆದರಬೇಡಿ ಅಂತೇಳಿ ಬರೀ ಹೇಳಿಕೆಯನ್ನು ಕೊಟ್ಕೊಂಡಿದ್ರೆ ಇವತ್ತು ಇಷ್ಟೊಂದು ಆತ್ಮಹತ್ಯೆ ಆಗ್ತಾ ಇದೆಯಲ್ಲ. ನಾನಿವತ್ತು ಸುಗ್ರೀವಾಜ್ಞೆ ತರ್ತೀನಿ ಅಂತ ಹೇಳಿದ್ರು. ಸುಗ್ರೀವಾಜ್ಞೆ. ಸಾಲಕ್ಕೆ ಹೆದರಬೇಡಿ, ನಾಳೆನೇ ಸುಗ್ರೀವಾಜ್ಞೆ. ಅವ್ರ ಸ್ಟೇಟ್ಮೆಂಟು ನಾಳೆನೇ ಸುಗ್ರೀವಾಜ್ಞೆ. ಜನವರಿಯಿಂದ ಹೇಳ್ತಾನೆ ಇದ್ದಾರೆ. ಬಂತ ಸುಗ್ರೀವಾಜ್ಞೆ? ಬರಲೇ ಇಲ್ಲ. ಸಾವು ನಿಲ್ಲೇ ಇಲ್ಲ. ಇಲ್ಲಿ ನಾನು ತಾಯಿ ಆತ್ಮಹತ್ಯೆ ಆದಮೇಲೆ ಮಗನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೊನ್ನಾಪುರ ಕೆರೆಯಲ್ಲಿ ಅವನ ಮಗನೂ ಕೂಡ ತೀರ್ಕೊಂಡೋಗಿದ್ದಾರೆ. ರಂಜಿತ್ ಅಂತ, ತಾಯಿ ಪ್ರೇಮ ಅಂತ. ಪ್ರೇಮ ಅಂಗನವಾಡಿ ಕಾರ್ಯಕರ್ತೆ. ಫುಡ್ ಪ್ಯಾಕ್ ಮಾಡೋದು. ಅವರ ಗಂಡನಿಗೆ ಕಾಯಿಲೆ, ಆಸ್ಮಾ, ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ. ಮಗಳಿಗೆ ಗಂಡ ಬಿಟ್ಬಿಟ್ಟು 2 ಹೆಣ್ಣುಮಕ್ಕಳು ಅವ್ರಿಗೆ. ಆಯಮ್ಮನೂ ಕೂಡ ಮನೆಯಲ್ಲಿ ಇಲ್ಲೇ ಬಂದು ಈ ಸಣ್ಣ ಮನೆಯಲ್ಲಿ ಅಮ್ಮನೂ ಹಸದು. ಇನ್ನೊಂದು ಹೆಣ್ಣುಮಗಳನ್ನು ಕೂಡ ಇಲ್ಲೇ ಇದ್ದಾರೆ. ಆಯಮ್ಮನಿಗೂ 2 ಹೆಣ್ಮಕ್ಳು. ಈ ಹುಡುಗನಿಗೆ ಕಾಲು ಗ್ಯಾಂಗ್ರೀನ್ ಆಗಿದೆ. ಗ್ಯಾಂಗ್ರೀನ್ ಇದ್ರೂ ಕೂಡ ಮನೆ ಸಂಸಾರ ಅಂತ ತೂಗಿಸ್ಬೇಕು ಅಂತ ಅವನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ಪೇಂಟರ್ ಕೆಲಸ ಹೋಗ್ತಾ. ಈಗ ಪೇಂಟ್ ಕೆಲಸ ಮಾಡ್ತಾ ಇದ್ದವರು ಸತ್ತೋಗಿದ್ದಾರೆ, ಆತ್ಮಹತ್ಯೆ ಮಾಡಿ. ಅಂಗನವಾಡಿ ಕೆಲಸ ಮಾಡ್ತಾ ಇದ್ದವರು ಸತ್ತೋಗಿದ್ದಾರೆ. ಇವ್ರ ಗತಿ ಏನಾಗಬೇಕೀಗ? ಈ ಮನೆಯಲ್ಲಿರೋರು ಎಲ್ಲರೂ ಕೇಳಿದ್ರು, ಅದೇನು ಔಷಧಿ? ಆಸ್ಮಾ. ಅದು ಸ್ಪ್ರೇ ಮಾಡ್ಕೊಂಡಿಲ್ಲ ಅಂದರೆ 2 ಗಂಟೆಗೆ ಒಂದು ಸರಿ ಸ್ಪ್ರೇ ಮಾಡ್ಕೊಂಡಿಲ್ಲ ಅಂದರೆ ಉಸಿರಾಡೋಕ್ಕೆ ಆಗುತ್ತೆ. ಇಡೀ ಕುಟುಂಬಕ್ಕೆ ಆಸ್ಮಾ ಆಗಿದೆ. ಇವರು ದಿಕ್ಕ್ಯಾರು? ಸಿದ್ದರಾಮಯ್ಯನವ್ರಿಗೆ ಕಣ್ಣು ಕಿವಿ ಏನಾನ ಇದೆಯಾ? ನಿಮಗೆ? ಬಡವರ ಪರ ಅಂತ ಹೇಳ್ತೀರಲ್ಲ, ಇವ್ರೇನು ಬಡವರಲ್ಲ, ದಲಿತರಲ್ಲ? ಎಲ್ಲಿ ನ್ಯಾಯ ಕೊಟ್ಟಿದ್ದೀರ? ಇವ್ರ ಕಣ್ಣೀರು ಯಾರು ಒರೆಸ್ತೀರಾ? ಒಬ್ಬ ಮಂತ್ರಿ, ಅವರು ಅಮ್ಮ ಹೇಳಿದ್ರು, ಒಬ್ಬ MLA ಬಂದಿಲ್ಲ, ಒಬ್ಬ ಮಂತ್ರಿನೂ ಬಂದಿಲ್ಲ, ಮುಖ್ಯಮಂತ್ರಿ ಅಂತೂ ಈ ಕಡೆ ನುಸುಳ್ಳೇ ಇಲ್ಲ.